ಹಾಯ್ ಫಾರ್ಮ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದೇವ ಬ್ಲಾಗ್ಸ್. ಏನು ಇವತ್ತು ಇಷ್ಟೊಂದು ರೆಡಿ ಆಗಿದ್ದೀನಿ ಅಂದರೆ ಹೌದು, ಮದುವೆ ಸೀರೆ ಸರಿ ಸೆಕೆಂಡ್ ಡೇ ಅಲ್ಲ, ಇವತ್ತು ಸ್ವಲ್ಪ ಗ್ರ್ಯಾಂಡೇ. ಸೊ ದಿಸ್ ಈಸ್ ಮೈ ಔಟ್ಲುಕ್. ಇನ್ನು ಯಾರೂ ರೆಡಿನೇ ಆಗಿಲ್ಲ, ಫಸ್ಟ್ ರೆಡಿ ಆಗಿಲ್ಲ ನಾನು ಮತ್ತು ನಮ್ಮ ಅಕ್ಕನ ಮಗಳು, ನಮ್ಮ ಮುದ್ದು ಅಷ್ಟೇ. ಹಾಯ್ ಮಾಡು ಮದು. ಹಾಯ್ ಫ್ರೆಂಡ್ಸ್. ಹಲೋ ಹಲೋ, ಏನು ಮಾಡ್ತಾ ಇದ್ರಿ ನೀವು? ಹಾಯ್ ಮಾಡಿ ಇಲ್ಲಿ ನೋಡು, ಹಾಯ್ ಮಾಡು, ಹಾಯ್ ಹಾಯ್ ಮಾಡು, ಹಾಯ್ ಬಂಗಾರಿ. ಇವಾಗೆಲ್ಲ ಫೋಟೋ ಸೆಷನ್ ನಡೀತಿದೆ. ಹೋಗುವ ಈಗ ಕೆರೆ ಹತ್ರ ಹೋಗ್ಬೇಕಂತೆ. ಕೆರೆ ಹತ್ರ ಹೋಗಿ ಅವೇನೇನೋ ಉಸ್ಕೊಬಿಡುವ. ಏನೇನೋ ಕಾಣಿಸ್ತಿಲ್ಲ ಬಿಡು, ಕಳ್ಸತ್ತೆ ಅದು. ಅದಕ್ಕೆ ಸೇ ಹಾಯ್. ನಮಸ್ತೆ. ಬನ್ನಿ, ಫೋಟೋ ಸೆಷನ್ ನಡೀತಿದೆ, ಮುಗಿಸ್ಕೊಂಡು ನಮ್ಮ ಅತ್ತಿಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ. ನಮ್ಮ ಅಕ್ಕ ಫೋಟೋ ಸೆಷನ್ ಎಲ್ಲ ಸಕದಾಗ ಕಾಣಿಸ್ತಿದೆ ಬಿಡು. ನೋಡಿ ಅಕ್ಕ ಫೋಟೋ ಸೆಷನ್ ನಡೀತಿಲ್ಲ ಈಗ. ಸಾಕು ಸಿ ನಮ್ಮ ಮಮ್ಮಿ ಹೇಗೆ ಕಾಣಿಸಿದ್ದಾರೆ. ನಮ್ಮ ತಾತ ನಮಸ್ತೆ ಹೇಳಿ. ಓ ಕ್ರೇಜಿ ಬಾಯ್. ತಾತ ಹಾಗೆ ಹೇಳಿ ಮೇಡಮ್. ಸ್ವಾಗ್ ಲುಕ್ ಕಾಣಲಿದ್ದಾನೆ ದೇವು. ಶೂ ಹಾಕೊಂಡು ಸ್ವಾಗ್ ಲುಕ್ ಅಲ್ಲಿ ಇದ್ದಾನೆ. ಸೇ ಹಾಯ್ ಟು ದ ಲವ್. ಸಕದ ಕಾಣಿಸ್ತಿದ್ದೆ ಕಣೋ. ತಮ್ಮಣ್ಣ, ನಮ್ಮ ತಮ್ಮಣ್ಣ ನೋಡಿ. ಸೇ ಹಾಯ್ ತಮ್ಮಣ್ಣ. ಹೇ ಎಲ್ಲ ಹೋಗ್ತಿದ್ದೀವಿ ಈಗ, ಕೆರೆ ಹತ್ರ ಹೋಗ್ತಿದ್ದೀವಿ. ನಮ್ಮ ವಿಡಿಯೋಕ್ಕೆ ನೋಡಿ. ಇದು ಮೇಕಪ್ ಆರ್ಟಿಸ್ಟ್ ನಾನೇ. ಹೇಗೆ ಮಾಡಿದ್ದೀನಿ? ಚೆನ್ನಾಗಿ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಕಮೆಂಟ್ ಮಾಡಿ. ನಮ್ಮ ಅದಕ್ಕೆ ಏನೋ ಓದ್ಕೊ ಬರ್ತಾರೆ. ಅವ್ರಿಗೆ ಎನರ್ಜಿ ಬೇಕಂದರೆ ವಾಟರ್ ನನ್ನ ಹತ್ರ ಇದೆ. ಮುದ್ದು ಬಂದಿಲ್ಲ. ಸೊ ಈಗ ಅಲ್ಲಿ ಹೋಗಿ ಏನೇನು ಮಾಡ್ತೀವಿ, ಹೇಗಿರುತ್ತೆ ವಾಯ್ಸ್ ಅಷ್ಟು ಕ್ಲಿಯರ್ ಇಲ್ಲ ಅನಿಸುತ್ತೆ. ಜೋರ ಮಾತಾಡ್ತಾರೆ, ಇನ್ನೂ ಎಷ್ಟು ಜೋರ ಮಾತಾಡಿ ಎಲ್ಲರಿಗೂ ಕೇಳಿಸ್ಕೊಬಿಟ್ರೆ ಆಮೇಲೆ ನಾಚಿಕೆ ಆಗುತ್ತೆ. ನಮ್ಮ ಅಕ್ಕ ಏನೋ ಒದ್ಕೊಂಡು ಹೋಗ್ತಾಳೆ. ಏನೋ ಅಲ್ಲ ಅದು ಏನು ಕಣ್ಣಿಗೆ ಕಳ್ಸ. ಎಸ್, ಅಲ್ಲಿ ಹೋಗಿ ನೋಡುವ. ಫುಲ್ ಕಥೆ ಇದೆ. ದೇವು ಫುಲ್ಲು ಸ್ವ್ಯಾಗ್ ಲುಕ್ಕಲ್ಲಿದ್ದಾನೆ. ಏಯ್ ಬಾರೋ, ಮೇಕಪ್ ಮಾಡಿಕೊಟ್ಟೆ ನಾನು, ಆದ್ರೂ ಅವನಿಗೆ ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಲ್ವಾ. ಲೋ, ನಂಗೆ ಓಡೋಕ್ಕಾಗಲ್ಲ ಕ್ಯಾಮ್ರಾ ಇಟ್ಕೊಂಡು. ಇವತ್ತು ಒಂಥರ ಮೇಕಪ್ ಆರ್ಟಿಸ್ಟ್ ನಾನೇ ಆಗಿದ್ದೀನಿ. ನನಗೆ ನಾನೇ ಮೇಕಪ್ ಮಾಡ್ಕೊಂಡಿದ್ದೆ. ಹೇಗೆ ಕಳಿಸ್ತೀನಿ ಕಮೆಂಟ್ ಮಾಡಿ. ಎಲ್ಲ ಹಾಕಿ ಕಡ್ಡಿ ಅದು ಇಲ್ಲೇ ಐತಲ್ಲ. ಹಿಡ್ಕೊಬಿಟ್ಟು ಒಂದೇನೋ ನನ್ನ ಕತೆಗೆ ಕೈಲಿ ಹಿಡ್ಕೊಂಡು ಕುಣಿರಿ ನಮಗೆ ಕೊಡಿ, ನಾವೇ ಕುಣಿತೀವಿ.
ಸಾಯಂಕಾಲ ಟಯರ್ಡ್ ಫೇಸ್ ಹೆಂಗಾಗಿದೆ ಅಂದರೆ ಆಲ್ ಡೇ ಫುಲ್ ಸುಸ್ತು ಆಗೋಗ್ಬಿಟ್ಟಿದ್ವಿ. ನೋಡ್ತೀನಿ ತಡಿ. ನಾನು ಯಾರು ಏನೇನೋ ಮಾತಾಡ್ತಾಳೆ ಅಂತ ನೋಡ್ಕೊಂಡ ಇರ್ತೀನಿ. ಎಲ್ಲ ಅರೇಂಜ್ ಆಗ್ತಿದೆ. ಇಲ್ಲ ಟಯರ್ಡ್ ಆಗೋಗ್ಬಿಟ್ಟಿದೆ. ಇಲ್ಲೊಂದಿಡಿ ಹೆವಿ ಟಯರ್ಡ್ ಆಗೋಗ್ಬಿಟ್ಟಿದೆ. ಡ್ಯಾನ್ಸ್ ಆಡಿ ಎಲ್ಲ ಮಾರ್ನಿಂಗ್ ತಿಂದಿದ್ದು ಅಲ್ವಾ, ಮಾರ್ನಿಂಗ್ ತಾನೇ ತಿಂದಿದ್ದು. ಅದು ಮಾರ್ನಿಂಗು ಕರೆಕ್ಟಾಗಿ ತಿಂದಿಲ್ಲ ನಾವು. ಮೆಹಂದಿ ಹಾಕಿಸ್ಕೊಟ್ಟಿದ್ದು ಅಂತ ಒಂದೆರಡು ಸ್ಪೂನ್ ತಿನ್ಸಿದ್ರು ಅಷ್ಟೇ. ಜೊನ್ನೆ ನಮ್ಮ ಮಮ್ಮಿ ಜೊನ್ನೆ ಅಂತ. ಏಯ್ ನಂದಿದ್ದು, ನಂದದು ಕೊಡು. ಎಲ್ಲ ಫುಲ್ ಬ್ಯಾಟಿಂಗು. ನಂಗೆ ಬೇಡ ಇದು, ನಂಗೆ ಬೇಡ. ನಮ್ಮ ಮಮ್ಮಿ ಫೋರ್ಸ್ ಮೇಲೆ ಇಷ್ಟು ತಿಂತಾ ಇದ್ದೀನಿ. ಮೆಹಂದಿ ಊಟ ಮಾಡ್ಬಿಟ್ಟು ನೆಕ್ಸ್ಟ್ ಮತ್ತೆ ಇವೆಂಟ್ಸ್ ಇದೆ. ನನಗೆ ಕೊಟ್ಟಿಲ್ಲ. ಯೂಟ್ಯೂಬಲ್ಲಿ ಹಾಕ್ತೀನಿ, ಆದರೆ ಇವ್ರ ಮುಖನೇ ತೋರಿಸಲ್ಲ ಅಂತ. ಹಾಯ್, ಹುಡುಗಿಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಂ ಎಲ್ಲರೂ ಸಹಕರಿಸಿ. ಆಮೇಲೆ ಲಾಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿರಲಿಲ್ಲ ಇವ್ರನ್ನ ಅಂದ್ಬಿಟ್ಟು ಕೇಳ್ತಿದ್ರು. ಸೊ ಇದು ಪಕ್ಕ ಸೊಸೆ ನಮ್ಮ ಮನೇಲಿ ಹೇಳ್ತಿದ್ಲು, ನಾಗನ ಮೊಳಗೆ ತುಂಬ ಫಾಸ್ಟ್ ಅವಳೆ ಅಂತ. ಹೌದಾ? ನಿಮ್ಮ ಮತ್ತೆ ಹೇಳ್ಬೇಕೇನಪ್ಪ ಫಾಸ್ಟ್ ಅವಳೆ ಅಂತ. ಇದನ್ನಂತ ಹಾಕೋಬೇಡ. ಹಾಕ್ತೀರಿ, ಇದೇ ನನ್ನ ಕಂಟೆಂಟ್ ಬೇಕಲ್ಲ, ನಾನು ಫಾಸ್ಟ್ ಇದ್ದೀನಿ ಅಂತ. ಊಟ ನಡೀತಿದೆ. ಹಾಯ್ ಅಂಕಲ್. ಹಾಯ್ ಅಂಕಲ್. ಇವರಿಬ್ಬರವ್ರ ಮಕ್ಕಳು. ಹೋಗುವ ಈಗ. ನೈಟೆಲ್ಲ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ನೈಟ್ ಮಲ್ಕೊಂಡಾಗ ಆಲ್ರೆಡಿ 2:30 ಆಗೋಗ್ಬಿಟ್ಟಿತ್ತು. ಇವತ್ತು ವೆಡ್ನೆಸ್ಡೇ ಮಾರ್ನಿಂಗು. ಸೊ ಇವಾಗ 8:30ಗೆ ಎದ್ದು ಸ್ವಲ್ಪ ಕೆಲಸ ಇದೆಲ್ಲ ಪ್ಯಾಕ್ ಎಲ್ಲ ಮಾಡಿಕೊಂಡು ಮತ್ತೆ ಕಂಡುಬಿಟ್ಟಿತ್ತು. ನೆಕ್ಸ್ಟ್ ನೆನ್ನೆ ನೈಟು ವಿಡಿಯೋ ಎಂಡ್ ಮಾಡಿರಲಿಲ್ಲ, ಹಂಗೆ ಮಲ್ಕೊಬಿಟ್ಟಿದ್ದು ಸುಸ್ತಾಗಿದ್ದಕ್ಕೆ. ಎದ್ದಿದ ತಕ್ಷಣ ಮಾತಾಡ್ತಿದ್ದೀನಿ ಒಬ್ಳೊಬ್ಳೆ ಅಂತ ನೋಡ್ತಾವ್ರೆ. ಎಸ್, ಈಗ ಆಮೇಲೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ರಮ್ಯಾ ದೇವ್ ವ್ಲಾಗ್ಸ್.